ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲದ ಹಿನ್ನೆಲೆಯಲ್ಲಿ ಗುಬ್ಬಿಯಲ್ಲಿ ಅಂಬೇಡ್ಕರ್ ಜ್ಞಾನ ಮಂದಿರವನ್ನು ತೆರೆಯಬೇಕು ಎಂದು ಉರಿಲಿಂಗ ಪೆದ್ದಿ ಮಹಾಸಂಸ್ಥಾನ ಮೈಸೂರಿನ ಪೀಠಾಧ್ಯಕ್ಷ ಜ್ಞಾನಪ್ರಕಾಶ ಸ್ವಾಮೀಜಿ ತಿಳಿಸಿದರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಛಲವಾದಿ ಮಹಾಸಭಾ ಗುಬ್ಬಿ ವತಿಯಿಂದ ದಿವಂಗತ ಸಾಲುಮರದ ತಿಮ್ಮಕ್ಕನವರ ನುಡಿನಮನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಲುಮರದ ತಿಮ್ಮಕ್ಕನವರಿಗೆ ಸಾವಿಲ್ಲ, ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಂತಹ ತಿಮ್ಮಕ್ಕನವರು ಅಜರಾಮರರಾಗಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರತಿಭೆಗಳು ಹುಟ್ಟೋದು ಅರಮನೆಯಲ್ಲ, ಆ ಹುಟ್ಟೋದೇನಂದ್ರೆ ಗುಡಿಸಲಿನಲ್ಲಿ ಅರಳಿದ ಗುಲಾಬಿ ನನ್ನ ಕವನ ಅಂತಾರೆ ಡಾಕ್ಟರ್ ಸಿದ್ದಿಗೇನವರ ಕವನ ಹೆಂಗ್ ಪ್ರಾರಂಭ ಆಗುತ್ತೆ ಅಂದ್ರೆ ಗುಡಿಸಲಿನಲ್ಲಿ ಅರಳಿದ ಗುಲಾಬಿ, ಗುಡಿಸಲಿನಲ್ಲಿ ಅರಳದಂತ ರಕ್ತ ಯಾವುದು ಅಂದ್ರೆ ಅದು ನಮ್ಮ ಸಾಲುಮರದ ತಿಮ್ಮಕ್ಕನವರು ಒಂದು ಗುಡಿಸದಲ್ಲಿ ಸಿದ್ದಿಗೇನವರು ಫೋಟೋ ಹಾಕಿದ್ರು. ಸಿದ್ದಿಗೇನವರು ಅವ್ರ ಮನೆ ಮುಂದೆ ನಿಂತಿದಂತ ಒಂದು ಫೋಟೋ ಹಾಕಿ ಒಂದು ಬ್ಯಾಗ್ ಹಾಕೊಂಡು ಮಟ್ಟಾಳೆ ಸೆಟ್ಟು, ಆ ಸೆಟ್ ಒಳಗಡೆ ಸಾಲುಮರದ ತಿಮ್ಮಕ್ಕ ಕೂತಿದ್ರೆ ಸಿದ್ದಿಗೇನವರು ಇದ್ದಾರೆ. ಆ ಫೋಟೋ ಬಂದಿತ್ತು, ನೋಡಿದೆ ನಾನು. ಗುಡಿಸಲಿನಲ್ಲಿ ಆಳದಂತ ಗುಲಾಬಿ, ಗುಡಿಸಲಿನಲ್ಲಿ ಆಳದಂತ ರತ್ನ ಯಾರು? ಅವ್ರು ಯಾರು ಇಡೀ ನಾಡಿಗೋಸ್ಕರವಾಗಿ ತನಗೋಸ್ಕರ ಏನು ಮಾಡ್ಕೊಳ್ಳದೆ ತನ್ನ ಸಮುದಾಯಕ್ಕೋಸ್ಕರವಾಗಿ ನೆರಳು ಕೊಡಬೇಕು ಅನ್ನೋದಿದೆಯಲ್ಲ, ಅದು ನಮ್ಮ ನಿಜವಾಗ್ಲೂ ಸಾಲುಮರದ ತಿಮ್ಮಕ್ಕನವರು ಎಂದೆಂದಿಗೂ ಸಾವಿಲ್ಲ. ಸಾಲುಮರದ ತಿಮ್ಮಕ್ಕನವ್ರಿಗೆ ಯಾವತ್ತೂ ಸಾವಿಲ್ಲ. ನೀವು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಯಾಂಡಲ್ ಹಚ್ಚಿ, ಸತ್ತೋಗ್ಬಿಟ್ಟಾರೆ ಅಂತ ಹೇಳಿ ಹೂವು ಹಚ್ಚಿಬಿಟ್ಟು, ಸತ್ತೋಗ್ಬಿಟ್ಟಾರೆ ಅಂತ ಹೇಳಿ ಅವ್ರಿಗೆ ಕ್ಯಾಂಡಲ್ ಹಚ್ಚಿ ನುಡಿನಮನ ಸಲ್ಲಿಸ್ತಾ ಇದ್ರಿ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು. ಎಮ್ಮವರಿಗೆ ಸಾವಿಲ್ಲ ಅಂದ್ರೆ ಎಷ್ಟು ವರ್ಷ ಆಯ್ತ್ರಿ? 2600 ವರ್ಷ ಬುದ್ಧ, ಇವತ್ತಿಗೂ ಹೇಳ್ತೀವಿ. 800 ವರ್ಷ ಬಸವಣ್ಣ, ಇವತ್ತಿಗೂ ಹೇಳ್ತೇವೆ. 135 ವರ್ಷ ಬಾಬಾ ಸಾಹೇಬ್ ಹೆಸರು ಹೇಳ್ತೇವೆ. ಛತ್ರಪತಿ ಸಾವು ಮಹಾರಾಜ ಹೆಸರು ಹೇಳ್ತೇವೆ. ನಾಲ್ವಡಿ ಕೃಷ್ಣರಾಜ ಹೆಸರು ಹೇಳ್ತೇವೆ. ಜ್ಯೋತಿ ಬಾಪುಲೆ ಹೆಸರು ಹೇಳ್ತೇವೆ. ಸಾವಿತ್ರಿ ಬಾಪುಲೆ. ಅವ್ರು ಯಾರು ಸತ್ತಿಲ್ಲ. ಅಂತವರ ಸಾಲಿನಲ್ಲಿ ಸೇರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಸಾಲುಮರದ ತಿಮ್ಮಕ್ಕ ಮತ್ತೆ ನಮ್ಮ ಸ್ನೇಹಿತೆ ಅವ್ರು ಆ ಸಾಲಲ್ಲೇ ಸೇರಬೇಕು, ಆ ಗುಂಪಲ್ಲೇ ಸೇರಬೇಕು. ಯಾಕೆಂದ್ರೆ ಅವರಿಗೆ ಸಾವಿಲ್ಲ. ಅದಕ್ಕೆ ಉರ್ಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳವೆ, ನಮ್ಮ ಮಠದ ಗುರುಗಳ ಹೆಂಡತಿ ಕಾಳವೆ ಅಲ್ಲ, ಅವರ ವಚನ ಇದು. ಏನದು ಅಂದ್ರೆ ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು. ನೋಡಿ, ಉರ್ಲಿಂಗ ಪೆದ್ದಿಗಳ ಹೆಂಡತಿ ಬರೆದಿರೋ ವಚನ ಇದು. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು, ಎಮ್ಮವರು ಉಪಮಾತೀತರು. ನೋಡ, ಸಾಲುಮರದ ತಿಮ್ಮಕ್ಕನ ಹೆಸರು ಹೇಳ್ಬೇಕು, ನಮ್ಗೆ ಯೋಗ್ಯತೆ ಬೇಕಲ್ಲ. ನಾನು ಎಷ್ಟು ನೆಟ್ಟಿಲ್ಲ, ಅದು ಇಂಪಾರ್ಟೆಂಟ್. ನಾನು ಸುಮಾರು ಒಂದು 2,000 ಗಿಡ ನೆಟ್ಟಿದ್ದೀನಿ. ನಾನು ಸ್ವಲ್ಪ ಒಂಚೂರು 4% ಹೆಸರು ಹೇಳಕ್ ಯೋಗ್ಯತೆ ಇದ್ದೀನಿ. ಯಾಕೆಂದ್ರೆ ಸಾಲುಮರದ ತಿಮ್ಮಕ್ಕನ ಹೆಸರು ಹೇಳಕ್ಕೆ ನಾನು ಸ್ವಲ್ಪ ಯೋಗ್ಯತೆ ಇದೆ. ಯಾಕೆಂದ್ರೆ 2,000 ಮ್ಯಾಲೆ ನೆಟ್ಟಿದ್ದೀನಿ ನಾನು. ಪ್ರತಿಯೊಬ್ಬರು ಬರ್ತ್ಡೇ ಬಂದ್ರೆ ಫಸ್ಟ್ ಗಿಡ ನಡೆಸ್ತೇನೆ. ನಮ್ಮ ಮಠದ ಎಲ್ಲೆಲ್ಲ ದೇವಿನಾಗ ಅದೆಲ್ಲ ಗಿಡ ನಡೆಸ್ತೇನೆ. ನಮ್ಮ ಮಠದ ಎಲ್ಲಾ ಜಾಗಗಳನ್ನು ಗಿಡ ನಡೆಸ್ಕೊತೇನೆ ನಾನು. ಯಾಕೆಂದ್ರೆ ನಮ್ಗೆ ಅವರ ಆದರ್ಶ ನಮಗೆ. ಸಾಲುಮರದ ತಿಮ್ಮಕ್ಕನ ಹೆಸರು ಹೇಳಬೇಕಂದ್ರೆ ನಮಗೇನು ಯೋಗ್ಯತೆ ಇದೆ? ನಮ್ಗೆ ಯೋಗ್ಯತೆ ಬೇಕಾ? ನಾವೆಷ್ಟು ಗಿಡ ನೆಟ್ಟಿದ್ದೀವಿ? ನಾವು ಈ ರಸ್ತೆ ಪಕ್ಕದಲ್ಲಿ ಎಷ್ಟು ನೆಟ್ಟಿದ್ದೀವಿ? ಹಂಗಿದ್ರೆ ಮಾತ್ರ ನಾವು ಅವ್ರ ಹೆಸರು ಹೇಳಲಿಕ್ಕೆ ಯೋಗ್ಯರು. ಇಲ್ಲ ನಮ್ಗೇನು ಯೋಗ್ಯತೆ ಇದೆ? ಸಿದ್ದರಾಮಯ್ಯನವರಿಗೆ ನಾವೆಲ್ಲ ಒತ್ತಾಯ ಮಾಡಿ ಕ್ಯಾಬಿನೆಟ್ ನಲ್ಲಿ ಮತ್ತೆ ಬೆಳಗಾವಿ ಅಧಿವೇಶನದಲ್ಲಿ ಪ್ರಕಟ ಮಾಡಿಸಿದ್ದೇವೆ. ಏನದು ಅಂತಂದ್ರೆ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು, ರಾಜ್ಯ ಪ್ರಶಸ್ತಿಯನ್ನ ಘೋಷಣೆ ಮಾಡಬೇಕು ಅಂತ ಕ್ಯಾಬಿನೆಟ್ ನಲ್ಲಿ ಈಗಾಗಲೇ ಡಿಸೈಡ್ ಆಗಿದೆ. ಇದೇ ಸಂದರ್ಭದಲ್ಲಿ ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್ ಮಾತನಾಡಿ, ಸಾಲುಮರದ ತಿಮ್ಮಕ್ಕನವರು ವೃಕ್ಷ ಮಾತೆಯಾಗಿ ಇಡೀ ಪ್ರಪಂಚಕ್ಕೆ ಆದರ್ಶವಾಗಿದ್ದಾರೆ. ಗುಬ್ಬಿಯ ಕಕ್ಕೇನಹಳ್ಳಿ ಗ್ರಾಮದ ತಿಮ್ಮಕ್ಕನವರ ಹೆಸರು ಶಾಶ್ವತವಾಗಿ ಗುಬ್ಬಿಯಲ್ಲಿ ಉಳಿಯಬೇಕು. ಹಾಗಾಗಿ ಗುಬ್ಬಿಯ ಬಸ್ ನಿಲ್ದಾಣಕ್ಕೆ ಸಾಲುಮರದ ತಿಮ್ಮಕ್ಕ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಸುಮಾರು 4.5 ಕಿಲೋಮೀಟರ್ ಉದ್ದದಷ್ಟು ರಸ್ತೆ ಎರಡೂ ಬದಿಗಳಲ್ಲಿ ಸುಮಾರು ಆಲದ ಮರಗಳನ್ನ ಬೆಳೆಸಿ ಆ ಕಾಲದಲ್ಲಿ ಹೋದಂತ ಜನಗಳಿಗೆ ಒಂದು ನೆರಳನ್ನು ವ್ಯವಸ್ಥೆ ಮಾಡಿದ್ರು ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ತಮಗೆ ಅರಿವೇ ಇದ್ದೇನೆ ಒಂದು ಮಹತ್ತರ ಹೆಜ್ಜೆಯನ್ನು ಮೂಡಿಸಿದ್ರು. ಸಾಲುಮರದ ತಿಮ್ಮಕ್ಕನವರು ಯಾಕೆ ಪರಿಸರ ಪ್ರೇಮ ಬಂತು? ಅವರು ನಮ್ಮ ತರ ಯಾರು ಫಾರ್ಮಲ್ ಎಜುಕೇಶನ್, ಯಾರು ಶಿಕ್ಷಣವನ್ನು ಪಡೆದಿರಲಿಲ್ಲ. ಆದ್ರೂ ಒಂದು ಪರಿಸರ ಬಗ್ಗೆ, ಒಂದು ಅರಣ್ಯ ಬಗ್ಗೆ ಯಾಕೆ ಕಾಳಜಿ ಬಂತು ಅಂತ ನಾವು ಯೋಚಿಸಿದ್ರೆ, ನಾವು ವಾಪಸ್ ಹೋದಾಗ ನಮ್ಮ ಬುದ್ಧರು ಹೇಳ್ತಿದ್ರು, ನಮ್ಮ ಮೂಲ
ನಾವು ಏನು ಛಲವಾದಿಗಳಿರ್ಬೋದು, ನಾವು ಏನು ದಲಿತರಿರ್ಬೋದು, ನಾವು ನಾಗಜನರು ಏನಿದ್ವಿ ಮೂಲ ಪ್ರಕೃತಿಯನ್ನು ಆರಾಧಿಸ್ಕೊಂಡು ನಮ್ಮ ನೆಲವನ್ನು ನಮ್ಮ ಜಮೀನನ್ನು ಆರಾಧಿಸ್ಕೊಂಡಂತ ಬಂದಿರೋರು. ಅದನ್ನ ಮಾಡೋದಕ್ಕೆ ಯಾವುದೇ ಶಿಕ್ಷಣ ಬೇಕಿಲ್ಲ. ಅದನ್ನ ಪ್ರಪ್ರಥಮ ಬಾರಿಗೆ ಒಂದು ಇಡೀ ನಮ್ಮ ದೇಶಕ್ಕೆ ತೋರಿಸ್ಕೊಟ್ಟು ಇವತ್ತು ದೇವಾಲಯರಾಗಿ ಹೋಗಿದ್ದಾರೆ. ಅದು ನಮ್ಮ ಸಾಲುಮರದ ತಿಮ್ಮಕ್ಕ ಅನ್ನೋದು ನಮ್ಗೆಲ್ಲರಿಗೂ ಹೆಮ್ಮೆ ಕೊಡುವಂತ ವಿಷಯ. ಇನ್ನು ಎರಡನೇದಾಗಿ ಅವರು ಮೂಲತಃ ತಮ್ಮ ತವರು ಮನೆ ಗುಬ್ಬಿ ತಾಲೂಕಿನ ಕಗ್ಗೇನಹಳ್ಳಿ ಗ್ರಾಮದವರು. ಈಗ ಇತ್ತೀಚೆಗೆ ನಮ್ಮ ಶಾಸಕರೇ KSRTC ನಿಗಮದ ಅಧ್ಯಕ್ಷರಾಗಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಗುಬ್ಬಿ ಒಂದು ಸಾರ್ವಜನಿಕ ಬಸ್ ನಿಲ್ದಾಣಕ್ಕೆ ಹೈಟೆಕ್ ಮಾದರಿಯಾಗಿ 2 ಅಂತಸ್ತಿನ ಒಂದು ಹೈಟೆಕ್ ಬಸ್ ನಿಲ್ದಾಣ ನಿರ್ಮಿಸ್ತಾ ಇದ್ದಾರೆ. ನಾವೆಲ್ಲ ಛಲವಾದಿ ಮಹಾಸಭಾ ವತಿಯಿಂದ ಆದರೆ ಬಹಳಷ್ಟು ಬಾರಿ ಅವ್ರಿಗೊಂದು ಒತ್ತಾಸೆ ಮಾಡಿದ್ದೀವಿ. ಮುಂಬರುವಂತ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಸಾಲುಮರದ ತಿಮ್ಮಕ್ಕನ ಹೆಸರಿಡಬೇಕು ಅನ್ನೋದು ನಮ್ಮ ಒತ್ತಾಸೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಮಾತನಾಡಿ, ನಿಸ್ವಾರ್ಥ ಸೇವೆಯನ್ನ ಮಾಡಿದರೆ ಖಂಡಿತವಾಗಿ ಅವರ ಹೆಸರು ಚಿರಾಯುವಾಗಿರುತ್ತದೆ ಎಂದು ಅವರು ತಿಳಿಸಿದರು. ಆದರೆ ಸಾಲುಮರದ ತಿಮ್ಮಕ್ಕನವರು ಇದು ಯಾವುದನ್ನು ಲೆಕ್ಕಿಸ್ತಾರೆ, ಈ ದೇಶಕ್ಕೆ ಈ ನಾಡಿಗೆ ಕೊಟ್ಟಂತ ಕೊಡುಗೆ ಇದೆಯಲ್ಲ, ಅದು ಸೂರ್ಯ ಚಂದ್ರ ಇರೋವರೆಗೂ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರ್ತದೆ ಅಂತ ನನ್ನ ಭಾವನೆ. ಹೇಗಪ್ಪ ಅಂದ್ರೆ ಅವರು ಸುಮಾರು 10 ಕಿಲೋಮೀಟರ್ ಸಸಿಗಳನ್ನು ನೆಟ್ಟಿದ್ದಾರೆ, 10,000 ಸಸಿಗಳು. ಅದಕ್ಕೆ ನೀರು ಬೇಕಾದ್ರೆ ಅವತ್ತು ಪಂಪ್ ಸೆಟ್ ಇರಲಿಲ್ಲ. ಗಡಿಗೆಗಳಲ್ಲಿ ಮಡಿಕೆಗಳಲ್ಲಿ ನೀರನ್ನು ತಗೊಂಡೋಗಿ ಆ ಸಸಿಗಳನ್ನು ಬೆಳೆಸಿ ಇವತ್ತು ರಾಷ್ಟ್ರಕ್ಕೆ ನಿನ್ನೆ ರಾಷ್ಟ್ರ ಕಡೆ ನೋಡುವಂತ ಹೆಸರು ಮಾಡಿದ್ದಾರೆ. ಅವ್ರಿಗೆ ಬಡತನ ಇರ್ಬೋದು, ನೋವಿರ್ಬೋದು, ಮಕ್ಕಳಿನ ನೋವಿರ್ಬೋದು, ಬಡತನ ಇರ್ಬೋದು, ಗಂಡ ಇಲ್ಲ ಅಂತ ಹೊರಗಿರ್ಬೋದು, ಮರಗಳನ್ನೇ ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಗಂಡ ಅಂತ ಪಾಲನೆ ಪೋಷಣೆ ಮಾಡೋದಕ್ಕೆ ಇವತ್ತವರೆಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಒಂದು ಪ್ರಶಸ್ತಿ ತಗೊಳ್ಳೋದು ಅಷ್ಟು ಸುಲಭ ಮಾತಲ್ಲ. ಬಾಬಾ ಸಾಹೇಬ್ ದೇಶದಲ್ಲಿ ಮೇಲ್ವರ್ಗದ ಮನುವಾದಿಗಳು ಮನಸ್ಸು ಹೇಳ್ತೈತೆ. ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿದ್ದು ಬರೀ ಸೋಜ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಅಂತ ಅಲ್ಲ. ಲಿಂಗಾಯತರ ಮೀಸಲಾತಿ ಬಂದಿದೆ, ಒಕ್ಕಲಿಗರ ಮೀಸಲಾತಿ ಬಂದಿದೆ, ಹಿಂದುಳಿದರ ಮೀಸಲಾತಿ ಬಂದಿದೆ, ಪರಿಶಿಷ್ಟ ಜಾತಿಯವರಿಗೆ ಬಂದಿದೆ. ಪರಿಶಿಷ್ಟ ಜಾತಿಯವರಿಗೆ ಯಾಕೆ ಬಂತಂದ್ರೆ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು, ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥವ್ರು, ಅವಮಾನಕ್ಕೆ ಒಳಗಾಗಿರ್ತಕ್ಕಂಥವ್ರು, ತುಳಿತಕ್ಕೊಳಪಟ್ಟವರು, ಮಹಿಳೆಯರು, ಅತ್ಯಾಚಾರಕ್ಕೊಳಗಾದಂಥ ಮಹಿಳೆಯರು, ದೌರ್ಜನ್ಯಕ್ಕೊಳಗಾದಂಥ ಮಹಿಳೆಯರಿಗೆ ರಕ್ಷಣೆ ಕೊಟ್ಟಿದೆ ಅಂತಂದ್ರೆ ಅದು ಸಂವಿಧಾನ. ಅದನ್ನ ಬಾಬಾ ಸಾಹೇಬ್ ಬರ್ತಿದ್ದಾರೆ. ಆದ್ರೆ ಇವತ್ತು ಆ ದೇಶದ ಮಹಾನ್ ಪುರುಷನ ಹೆಸರು ವಿದೇಶದಲ್ಲಿ ಹೇಗೆ ಹರಿದಾಡ್ತಿದೆಯೋ, ಸಾಲುಮರದ ತಿಮ್ಮಕ್ಕನವರ ಕೊಡುಗೆಯೂ ಸಹ ವಿದೇಶದಲ್ಲಿ ಹರಿದಾಡ್ತಿದೆ ಅಂತ ನನ್ನ ಭಾವನೆ. ಇದೇ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಟಿ ಈರಣ್ಣ, ಪ್ರಾಂಶುಪಾಲ TG ಸತೀಶ್, ಮುಖಂಡರಾದ ಜಯಣ್ಣ, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯೆ ಶ್ವೇತಾ ಜಗದೀಶ್, ಶಶಿಕುಮಾರ್, ಗೌರವಾಧ್ಯಕ್ಷ ಲೋಕೇಶ್, ಬಹಗೂರು ಗೋಪಾಲ್, FED ರಮೇಶ್, ನಾಗರಾಜು, ಕುಂದರ್ನಳ್ಳಿ ರವೀಶ್, ಸಚಿನ್, ಮಧು ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.